ನಮಸ್ತೆ ವೀಕ್ಷಕರೇ, ಪವರ್ ಟಿವಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಪವರ್ ಪಂಚ್ ಕಾರ್ಯಕ್ರಮದಲ್ಲಿ ಇವತ್ತು ಸಹ ನಾವು ಒಬ್ಬ ವಿಶೇಷವಾಗಿರ್ತಕ್ಕಂತಹ ವ್ಯಕ್ತಿಯನ್ನ ನಾವು ನಿಮಗೆ ಪರಿಚಯ ಮಾಡಿಸ್ತಾ ಇದ್ದೀವಿ. ಪ್ರಮುಖವಾಗಿ ಇವರನ್ನ ಫೈರ್ ಬ್ರಾಂಡ್, ನಾರ್ತ್ ಟೈಗರ್, ಹಿಂದೂ ಹುಲಿ, ಹೀಗೆ ಅನೇಕ ಬಿರುದುಗಳಿಂದ ಸಹ ಸ್ವತಃ ಅಭಿಮಾನಿಗಳು ಕೊಟ್ಟಿರ್ತಕ್ಕಂತಹ ಬಿರುದುಗಳಿಂದ ಇವರನ್ನ ಕರೀತಾರೆ. ನಾನೀಗ ಇಷ್ಟೆಲ್ಲ ಪೀಠಿ ಕೇಳಿದ್ಮೇಲೂ ಸಹ ಯಾರಂತ ನಿಮಗೆ ಗೊತ್ತಾಗಿರ್ಬೋದು. ಹೌದು, ಅವರೇ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಯತ್ನಾಳ್ ಅವರ ಹೆಸರಲ್ಲೇ ಒಂದು ವಿಶೇಷ. ಯತ್ನಾಳ್ ಅಂದ್ರೆ ಸಾಕಷ್ಟು ಜನ ಬರ್ತಾರೆ, ಯತ್ನಾಳ್ ಅಂದ್ರೆ ಸಾಕಷ್ಟು ಯುವಕರು ಸಹ ಅಟ್ರಾಕ್ಟ್ ಆಗ್ತಾರೆ. ಏನು ಸರ್ ಇದ್ರ ವಿಶೇಷ ಏನು ಅಂತ? ಏನಿಲ್ಲ ಸರ್, ಈಗ ನೇರವಾಗಿ ಮಾತಾಡೋವಂಥದ್ದು, ಹಿಂದುತ್ವ ಮಾತಾಡೋವಂಥದ್ದು, ಪ್ರಸಕ್ತ ರಾಜಕೀಯ ಸಾಮಾಜಿಕ ವ್ಯವಸ್ಥೆ ಬಗ್ಗೆ ಏನು ನಡೆದಿದೆ ಅನ್ನೋಂಥ ವಾಸ್ತವಿಕತೆ ಮಾತಾಡೋದ್ರಿಂದ ನಮ್ಮ ಯುವಕರಲ್ಲಿ, ಹಿಂದೂ ಸಮಾಜದ ಜನರಲ್ಲಿ ಒಂದು ರೀತಿ ವಿಶ್ವಾಸ ಮತ್ತು ಅಭಿಮಾನಿವತ್ತು ಇರೋದ್ರಿಂದ ಹೆಚ್ಚಾಗಿ ಜನ ಪ್ರೀತಿಯನ್ನು ನಾನು ಕಾಣ್ತೇನೆ. ಇತ್ತೀಚೆಗೆ ಸರ್ಕಾರಕ್ಕಿಂತ ಯತ್ನಾಳ್ ಅವರ ಸದ್ದು ಬಹಳ ಜೋರಾಗಿದೆ. ಏನು ಜಲವಂತ ಸಮಸ್ಯೆಗಳ ಬಗ್ಗೆ ನಾವೇನು ಹೋರಾಟ ಮಾಡ್ತಾ ಇದ್ದೀವಿ, ಏನು ರಾಜ್ಯದಲ್ಲಿ ನಡೀತಿರುವಂಥ ಭ್ರಷ್ಟಾಚಾರ ಬಗ್ಗೆ, ಒಂದು ಅಭಿವೃದ್ಧಿಯ ಒಂದು ವಿಚಾರದಲ್ಲಿ ಏನು ಮಾತಾಡ್ತಾ ಇದ್ವಿ, ಇದರಿಂದ ಮಾಧ್ಯಮಗಳು ಸಹ ಸಾಕಷ್ಟು ನನಗೆ ಸಹಕಾರ ಕೊಡ್ತಾ ಇದ್ದಾವೆ. ಮಾಧ್ಯಮದವರು ಸಹ ಯಾರು ಯಾವ ವಾಸ್ತವಿಕತೆ ಇದನ್ನು ತೋರಿಸುವ ಸಲುವಾಗಿ ನನಗೆ ಸ್ವಲ್ಪ ಹೆಚ್ಚು ಪ್ರಾಮುಖ್ಯತೆ ಕೊಡೋದ್ರಿಂದ ಜನರಲ್ಲಿ ಒಂದು ರೀತಿ ನನ್ನ ಬಗ್ಗೆ ಒಂದು ಗೌರವ ಹೆಚ್ಚಾಗಿದೆ. ಸರ್, ಪ್ರಮುಖವಾಗಿ ಯತ್ನಾಳ್ ಅವರು ಒಂದು ಸಮುದಾಯದ ನಾಯಕರಾಗಿ ಬಿಂಬಿಸಿಕೊಳ್ಳೋದಕ್ಕೆ ಪ್ರಯತ್ನವನ್ನು ಪಡ್ತಾ ಇದ್ದಾರೆ. ಕೆಲವೊಂದಿಷ್ಟು ಆರೋಪಗಳು ಸಹ ಕೇಳಬರ್ತಾ ಇದ್ದಾವೆ ಯತ್ನಾಳ್ ಅವ್ರ ಮೇಲೆ. ಏನಂದ್ರೆ, ಮೊದಲು ನಿರಾಣಿ ಅವರನ್ನ ಹೊಡೆದ್ರು ಯತ್ನಾಳ್ ಅವರು, ನಂತರ ಹೀಗೆ ಸಿ ಪಾಟೀಲ್ ಅವರನ್ನ ಹೊಡೆದ್ರು, ಇದೀಗ ವಿಜಯಾನಂದ ಕಶ್ಯಪ್ ಅವರನ್ನ ಹೊಡೆದ್ರು. ಸ್ವಾಮೀಜಿ ಅವರನ್ನ ಬಳಸ್ಕೊಂಡು ಸಮುದಾಯವನ್ನು ಮುಂದೆ ಇಟ್ಕೊಂಡು ಯತ್ನಾಳ್ ಅವರು ಮುಂದೆ ಬರ್ತಾ ಇದ್ದಾರೆ. ನಾ ಏನೂ ಯಾವುದೋ ಅಪೇಕ್ಷೆ ಮಾಡಿಲ್ಲ ಸಮಾಜದಲ್ಲಿ. ನಾವೇನು ಅಲ್ಲಿ ಪದಾಧಿಕಾರಿ ಆಗ್ಬೇಕನ್ನೋವಲ್ಲ, ಅಥವಾ ಏನೋ ಈ ಒಂದು ಸಮಾಜದ ಹೆಸರು ಹೇಳ್ಕೊಂಡು ಮಂತ್ರಿ ಬೇಡಿಲ್ಲ. ನಮ್ಮ ಮಠಾಧೀಶರನ್ನ ಎಂದೂ ದುರುಪಯೋಗ ತೊಗೊಂಡಿಲ್ಲ. ಒಟ್ಟಾರೆ ನಮ್ಮ ಸ್ವಾಮೀಜಿಯವರ ಗುರಿ ಏನಿದೆ, ನಮ್ಮ ಸಮುದಾಯಕ್ಕೆ ಮೀಸಲಾತಿ ಕೊಡಿಸ್ಬೇಕು ಅನ್ನೋದು ನಮ್ಮದು ಅಷ್ಟೇ ಗುರಿ ಇದೆ. ನಮ್ಮ ಬಡ ಸಮಾಜ ಏನಿದೆ, ಬರೀ ಕೇವಲ ಪಂಚಮಸಾಲಿಗಳಲ್ಲ, ಈಗೇನು ನಮ್ಮ ಬೊಮ್ಮಾಯರು ಮಾಡಿದಾರಲ್ಲ 2D, ಅಲ್ಲಿ ಪಂಚಮಸಾಲಿಗಳ ಜೊತೆಗೆ ಉಳಿದ 2Aದಲ್ಲಿ ಇರಲಾರಂಥ ವೀರಶೈವ ಲಿಂಗಾಯತರು ಇದ್ದಾರೆ. ಎಲ್ಲ ವೀರಶೈವ ಲಿಂಗಾಯತರು, ಕುರುಬ ಜನಾಂಗಿದೆ, ಜೈನರಿದ್ದಾರೆ, ಅಲ್ಲಿದಿಂದ ಮರಾಠ ಸಮಾಜ ಇದೆ, ಕ್ರಿಶ್ಚಿಯನ್ರಿದ್ದಾರೆ. ಅಂದರೆ ಈ ಎಲ್ಲ ಜನಾಂಗದ ಪರವಾಗಿ ನಾವು ಹೋರಾಟ ಮಾಡ್ತಾಯಿದ್ದೀವಿ. ಮತ್ತು SC ಮತ್ತು ST ಜನಾಂಗದ ಯಾವುದೇ ನಾವು ಮೀಸಲಾತಿಗೆ ನಾವು ತೊಂದರೆ ಮಾಡಿಲ್ಲ. ಸಂದರ್ಭ ಬಂದಾಗ ವಾಲ್ಮೀಕಿ ಸಮಾಜದ ಬಗ್ಗೆ ಮೀಸಲಾತಿ ಹೆಚ್ಚು ಮಾಡಬೇಕಂತ ಸದನದಲ್ಲಿ ಮಾತಾಡ್ದವನೇ ನಾನೇ. ಕುರುಬ ಹಾಲ ಸಮಾಜದ ಏನು STಗೆ ಸೇರ್ಪಡೆ ಆಗ್ಬೇಕು ಅನ್ನೋಂಥದ್ದನ್ನು ಸದನದಲ್ಲಿ ಮಾತಾಡ್ದವನೇ ನಾನೇ. ಮತ್ತು ಮೀಸಲಾತಿಯ ಪ್ರಮಾಣ ಹೆಚ್ಚು ಆಗ್ಬೇಕು ಅನ್ನೋಂಥದ್ದು ಹೋರಾಟ ಮಾಡಿದವನು ನಾನೇ. ಇನ್ನು ನಮ್ಮ ಸಮುದಾಯ ಏನು ಮರಾಠ ಸಮಾಜ, ಜೈನ ಸಮಾಜ, ಇಲ್ಲೂ ಬಡವರಿದ್ದಾರೆ, ಕ್ರಿಶ್ಚಿಯನ್ರೊಳಗೆ ಬಡವರಿದ್ದಾರೆ. ಅದೇ ರೀತಿ ನಮ್ಮ ವೀರಶೈವ ಲಿಂಗಾಯತರಲ್ಲಿ ಅನೇಕ ಬಡ ಕುಟುಂಬ ಏನು ಒಂದು ವರ್ಗಗಳವ, ಅದ್ರ ಬಗ್ಗೆ ಹೋರಾಟ ಮಾಡ್ತಾಯಿದ್ದೀವಿ ಹೊರತು ನಮ್ಮ ಸ್ವಾಮೀಜಿಯವರಾದರೂ ಯಾವ ಸ್ವಾರ್ಥ ಬಯಸಿಲ್ಲ, ನಾನು ಯಾವುದೂ ಸ್ವಾರ್ಥ ಬಯಸಿಲ್ಲ. ಅವರು ಸಮಯಕ್ಕೆ ತಕ್ಕಂತೆ ಅವರು ಬದಲಾವಣೆ ಆಗ್ತಾರೆ, ನಾವು ಬದಲಾವಣೆ ಆಗಿಲ್ಲ. ನಾವು BJP ಸರ್ಕಾರ ಇದ್ದಾಗೂ ಗಟ್ಟಿಯಾಗಿ ವಿಧಾನಸಭೆಯಲ್ಲಿ ಮಾತಾಡಿದ್ದೀನಿ, ಇವತ್ತು ನಾವು ಮಾತಾಡಕತ್ತೀವಿ. ಅವರೀಗ ಕಾಂಗ್ರೆಸ್ನಲ್ಲಿರೋರು ಇವತ್ತು ಪೂರ್ತಿ ಉಲ್ಟಾ ಆಗಿದ್ದಾರೆ. ಸರ್ಕಾರ ಬಂದ ತಕ್ಷಣ, ಶಾಸಕರಾದ ಮೇಲೆ, ಮಂತ್ರಿ ಆದಮೇಲೆ ಅವರು ಮಾತಾಡುವಂಥ ನಿಯತ್ತು ಚೇಂಜ್ ಆಗಿದೆ. ಆದರೆ ನನ್ನ ನಿಯತ್ತು ಚೇಂಜ್ ಆಗಿಲ್ಲ. ನಂದು ಆಡಳಿತ ಪಕ್ಷನಾಗಿದ್ದಾಗೂ ಹಂಗೆ ಇದ್ದೆ, ಈಗೂ ಹಂಗೆ ಇದೆ. ಸರ್, ಪ್ರಮುಖವಾಗಿ CM ಅವರು ಮಾತನ್ನು ಹೇಳ್ತಾರೆ, ಇದು ಸಂವಿಧಾನ ವಿರೋಧವಾಗಿದೆ ಈ ಮೀಸಲಾತಿ ವಿಚಾರ ಅಂತ. BJPಯವರು ರಾಜಕೀಯವಾಗಿ ಇದನ್ನ ಬಳಸ್ಕೊಳ್ತಾ ಇದ್ದಾರೆ. ನೋಡಿ, ಮುಖ್ಯಮಂತ್ರಿಗಳು ಕೆಲವೊಂದು ವರ್ಗಗಳನ್ನು ದ್ವೇಷ ಮಾಡ್ತಾರೆ. ಹಂಗೆ ಮುಖ್ಯಮಂತ್ರಿಗಳು ಹಿಂಗೆ ದ್ವೇಷ ಮಾಡಬಾರ್ದು ಯಾವುದೇ ಜನಾಂಗ ಜಾತಿಗಳನ್ನು. ಅವ್ರು ಎಷ್ಟು ಅಲ್ಪಸಂಖ್ಯಾತರನ್ನ ಪ್ರೀತಿ ಮಾಡ್ತಾರಲ್ಲ, ಮುಸ್ಲಿಮರನ್ನ ಪ್ರೀತಿ ಮಾಡ್ತಾರಲ್ಲ, ಆ ಪ್ರೀತಿ ಎಲ್ಲ ಮತ್ತು ಜನಾಂಗದವ್ರೂ ಮಾಡಬೇಕು ಮುಖ್ಯಮಂತ್ರಿಗಳು. ಏನು ಸಂವಿಧಾನ ವಿರೋಧಿ ಏನು ಬಿಟ್ಟಿದ್ದಾರೆ? ಸಂವಿಧಾನ ವಿರೋಧಿ ಮುಸ್ಲಿಮರಿಗೆ ಧರ್ಮ ಆಧಾರಿತ ಮೀಸಲಾತಿ ಕೊಡಲಿಕ್ಕೆ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದ ಸಂವಿಧಾನದಲ್ಲಿ ಎಲ್ಲಿಯೂ ಅವಕಾಶ ಇಲ್ಲ. ಆದರೆ ಮುಖ್ಯಮಂತ್ರಿಗಳು ಹೇಳ್ತಾರೆ ಅದನ್ನು ನಾವು ಕೊಟ್ಟಿದ್ದೀವಿ. ನೀವು ಕೊಟ್ಟರು ಮತ್ತು ಯಾರು ಕೊಟ್ಟರು ಗೊತ್ತಿಲ್ಲ. ಆದರೆ ಸುಪ್ರೀಂ ಕೋರ್ಟ್ನಲ್ಲಿ ಸಹಿತ ಮುಸ್ಲಿಂ ಏನು ಕೊಟ್ಟಂಥ ಮೀಸಲಾತಿ ಸರಿಯಲ್ಲ, ಧರ್ಮಾಧಾರಿತ ಮೀಸಲಾತಿ ಸರಿಯಲ್ಲ ಅಂತ ಇವತ್ತು ಸುಪ್ರೀಂ ಕೋರ್ಟ್ ಹೇಳಿದೆ. ಆದರೆ ನಮ್ಮದು ಸಂವಿಧಾನಾತ್ಮಕವಾಗಿ ನಾವು ಕೇಳ್ತಾ ಇದ್ದೀವಿ,
ಅನೇಕ ವೀರಶೈವ ಲಿಂಗಾಯತ ಸಮುದಾಯದಲ್ಲಿರುವಂಥ ಒಳಗಿನ ಏನು ಕೆಲವೊಂದು ಉಪಜಾತಿಗಳು 2A ಈಗಾಗಲೇ ಸೇರಿದ್ದಾರೆ. ಅದೇ ಒಂದು ಮಾನದಂಡ ನಮಗೂ ಕೊಡಿದ್ರೆ ಕೇಳ್ತಾ ಇದ್ವಿ. ಸರ್, ಪ್ರಮುಖವಾಗಿ ಈಗ ಗೃಹ ಸಚಿವರು ಸೆಷನ್ ನಲ್ಲಿ ಉತ್ತರ ಕೊಡ್ಬೇಕಾದ್ರೆ ಒಂದು ಮಾತಾಡ್ತಾರೆ. ಪ್ರತಿಭಟನಾಕಾರರು 10,000ಕ್ಕಿಂತ ಹೆಚ್ಚಿನ ನುಗ್ತಾ ಇದ್ರು, ಅವ್ರನ್ನ ಹೊಡಿಲ್ದೇ ಮುತ್ತು ಕೊಡಬೇಕಾಗಿತ್ತ ಅಂತ. ಇದು ಪ್ರಮುಖವಾಗಿ ಎತ್ತಾಳು ಮತ್ತೆ ಸ್ವಾಮೀಜಿಯವರು ಮಾಡಿದಂತ ಒಂದು ದೊಡ್ಡ ಷಡ್ಯಂತ್ರ. ನೋಡಿ, ಗೃಹ ಮಂತ್ರಿಗಳು ಸಂಪೂರ್ಣವಾಗಿ ಫೇಲ್ ಆಗಿದ್ದಾರೆ. ಅವರು ಯಾವ ಗೃಹ ಮಂತ್ರಿ ಆದ್ಮೇಲೆ ಈ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಉಳಿದಿಲ್ಲ. ಯಾರು DJ ಹಳ್ಳಿ KG ಹಳ್ಳಿ ಪೊಲೀಸ್ ಸ್ಟೇಷನ್ ಬೆಂಕಿ ಹಚ್ಚೋರಂಥವ್ರು ಕೇಸ್ ವಾಪಸ್ ತಗೋವಂಥದ್ದು ನಿರ್ಣಯ ಮಾಡ್ತಾರೆ. ಹುಬ್ಬಳ್ಳಿ ಪೊಲೀಸ್ ಸ್ಟೇಷನ್ ಬೆಂಕಿ ಹಚ್ಚೋನ್ನ ಅವ್ರು ಮುಗ್ಧರು, ಅಮಾಯಕರು ಅಂತೇಳಿ ಹೇಳ್ತಾರೆ ಅವ್ರ ಸರ್ಕಾರದವರು. ನಾವಂತರೂ ಸುವರ್ಣಸೌಧದಲ್ಲಿ ಗಲಾಟೆ ಮಾಡ್ಲಿಕ್ಕೆ ಹೊಂಟಿದ್ದಿಲ್ಲ. ನಮ್ಮಲ್ಲೇನು ಪೆಟ್ರೋಲ್ ಬಾಂಬ್ ಇರಲಿಲ್ಲ, ನಮ್ಮಲ್ಲಿ ಕಲ್ಲು ಇರಲಿಲ್ಲ, ಚಾಕು ಚೂರಿ ಇರಲಿಲ್ಲ. ಏನಿದೆ ಅವ್ರ ಬಳಿ? ಇವತ್ತು ಯಾವ ಆಧಾರದ ಮೇಲೆ ಇವತ್ತು ಅವರು ಏನು ಲಾಠಿ ಚಾರ್ಜ್ ಮಾಡಿದ್ರಲ್ಲ ನೋಡಿ. ಇವತ್ತು ನಾವು ಯಾವುದೇ ಲಾಠಿ ಚಾರ್ಜ್ ಮಾಡಬೇಕಾದ್ರೆ ನಾನು ನಿನ್ನೆ ಸದನದಾಗ ಹೇಳಿದೆ, ಅದಕ್ಕೆ ಆದಂಥ ಕೆಲವೊಂದು ಗೈಡ್ಲೈನ್ಸ್ ಇದೆ. ಅದನ್ನು ಎಲ್ಲ ಒಂದು ಕಡೆ ಹಾಕಿ ಯಾರನ್ನೂ ಅವರೇ ಸೃಷ್ಟಿಸಿದಂಥ ಕೆಲವೊಂದು ಜನರ ಕಡೆಯಿಂದ ಕಲ್ಲು ಒಗಿಸಿ ಅಶಾಂತಿಯಾಗಿದೆ ಅಂಥೇಳಿ ಒಬ್ಬ ADGP ಅಧಿಕಾರಿ ಲಾಠಿ ಚಾರ್ಜ್ ಮಾಡ್ತಾನೆ. ಅವನು ಡ್ರೆಸ್ ಇಲ್ಲ, ಡ್ರೆಸ್ ಕೋಡ್ ಇಲ್ಲ. ಮತ್ತು ಒಬ್ಬ ADGP ಆಗಿ ವಿದೌಟ್ ಎನಿ ಪರ್ಮಿಷನ್ DC ಆರ್ AC ಪರ್ಮಿಷನ್ ಅನೌನ್ಸ್ ಮಾಡಿಲ್ಲ. ಸಾರ್ವಜನಿಕವಾಗಿ ಅನೌನ್ಸ್ ಮಾಡಬೇಕಾಗ್ತದೆ 3 ಬಾರಿ. ಇಲ್ಲ, ನೀವು ಇಷ್ಟು ಚದುರದೇ ಇದ್ದರೆ ನಾವು ಲಾಠಿ ಚಾರ್ಜ್ ಮಾಡ್ತೀವಿ. ಮೊದಲ ಮಾಡಬೇಕಾಗಿದ್ದು ಹಸಿರು ವಾಯು ಕಂಟ್ರೋಲ್ ಆಗದೆ ಇದ್ದರೆ ಲಾಠಿ ಚಾರ್ಜ್ ಕಂಟ್ರೋಲ್ ಆಗೋದಿದ್ರೆ ಗೋಳಿಬಾರ್. ಇದಕ್ಕೆ ಮಾಡಬೇಕಾದ್ರೆ ಒಂದು ಪ್ರೊಸೆಸ್ ಇದೆ. ಅಲ್ಲಿ ಸ್ಪಾಟ್ ಮೇಲೆ ತಹಸೀಲ್ದಾರ್, ಅಸಿಸ್ಟೆಂಟ್ ಕಮಿಷನರ್, ಡೆಪ್ಯೂಟಿ ಕಮಿಷನರ್ ಯಾರಾದರೂ ಒಬ್ರು ಇರಬೇಕು. ಅವರಿಗೆ ಅನ್ನಿಸ್ಬೇಕು ಇದು ಭಾಳ ಹತೋಟಿ ಮೀರಿ ಹೋಗ್ತಾ ಇದೆ, ಇದನ್ನು ನಾವು ತಡಿಬೇಕಾದ್ರೆ ಅನಿವಾರ್ಯವಾಗಿ ಹಸಿರು ವಾಯು ಬಳಕೆ ಮಾಡಬೇಕಾಗ್ತದೆ. ಪರ್ಮಿಷನ್ ಕೊಟ್ಟಾಗ 3 ಸಲ ಎಚ್ಚರಿಕೆ ಕೊಟ್ಟ ಮೇಲೆ ಅದನ್ನು ಪ್ರಯೋಗ ಮಾಡಬೇಕಾಗ್ತದೆ. ಅದನ್ನು ಯಾವುದೂ ಪ್ರೊಸೆಸ್ಸನ್ನು ಇವತ್ತು ಮಾಡದೆ ಮತ್ತು ಮಾನವೀಯತೆ ಬಿಟ್ಟು ಎಷ್ಟೋ ಜನರು ತಳಗೆ ಹಾಕಿ ಮನುಷ್ಯತ್ತಿಲ್ಲದಷ್ಟು ಹೊಡೆದಿದ್ದು ನಿಜಕ್ಕೂ ಅವರು ರೈತರು. ನಾವೇನು ಮುದ್ದು ಕೊಡು ಅಂತ ಹೇಳಲ್ಲ, ತುತ್ತು ಕೊಡು ಅಂತವ್ರು. ತುತ್ತು ಕೊಡೋವರೆಗೇ ಈ ರೀತಿ ಇವರು ಒಂದು ರೀತಿ ಗುಂಡಾ ರಾಜ್ಯ ಇವತ್ತು ರಾಜ್ಯದಲ್ಲಿ ಆಗಿದೆ. ಇದು ಬಹಳ ಅತ್ಯಂತ ಹೇಯ ಕೃತ್ಯವನ್ನು ಇವತ್ತು ಪೊಲೀಸರು ಗೃಹ ಮಂತ್ರಿಗಳ ಮತ್ತು ಮುಖ್ಯಮಂತ್ರಿಗಳ ನಿರ್ದೇಶನ ಮಾಡಿದ್ದು ಇವರಿಗೆ ಮುಂದಿನ ಒಂದು ದಿವಸ ತಕ್ಕ ಪಾಠ ನಮ್ಮ ಸಮಾಜ ಕಲಿಸ್ತದೆ. ಇನ್ನು ಪ್ರಮುಖವಾಗಿ ಈಗ ನಿಮ್ಮ ಈ ಹೋರಾಟದಲ್ಲಿ ಸಾಕಷ್ಟು ಜನ ನಿಮ್ಮ ಮುಖಂಡರಿದ್ದಾರೆ. ಆದರೆ ಆ ಮುಖಂಡರುಗಳು ಯಾರು ಸಹ ಅಷ್ಟೊಂದು ಅಂದರೆ ಈಗ ಯಾರು ಒಬ್ರಿಗೊಬ್ರಿಗೂ ಕಮ್ಯುನಿಕೇಶನ್ ಆಗ್ತಾ ಇಲ್ಲ. ಯತ್ನಾಳ್ ಅವ್ರ ಜೊತೆಗಿರ್ತಕ್ಕಂತಹ ಕೆಲವೊಂದಿಷ್ಟು ಮುಖಂಡರು ಮಾತ್ರ ಈ ಹೋರಾಟದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ನೋಡಿ, RSS ನ ಒಂದು ಮತ್ತೆ ಚಡ್ಡಿಗಳ ಒಂದು ಪ್ಲಾನು ಯತ್ನಾಳ್ ಅವರು ಎಕ್ಸಿಕ್ಯೂಟ್ ಮಾಡ್ತಾ ಇದ್ದಾರೆ. ನೋಡಿ, RSS ಎಲ್ಲಿ ಬರ್ತದೆ? RSS ಏನು ಸಂಬಂಧ ಇದೆ? ಇದು ಒಂದು ಸಮುದಾಯದ ಒಂದು ಹೋರಾಟ, ಸಮುದಾಯದ ಮೀಸಲಾತಿ ಬೇಡಿಕೆ. ಇಲ್ಲ RSS ಬರೋ ಪ್ರಶ್ನೆನೇ ಇಲ್ಲ. RSS ಅದು ಇಡೀ ಸಮಗ್ರ ಭಾರತವನ್ನು, ಹಿಂದುತ್ವವನ್ನು ಪ್ರತಿಪಾದಿಸುವಂಥದ್ದು. ಈ ನಾವು ಹೋರಾಟ ಮಾಡ್ತಾ ಇರೋದಂತ ನಮ್ಮ ಸಮುದಾಯಗಳಿಗೆ ನ್ಯಾಯ ಸಿಗ್ಬೇಕಂತೇಳಿ ನಾವು ನಮ್ಮ ಶ್ರೀಗಳು ಯಾರಿಗೆ ಫೋನ್ ಮಾಡಿ ಹೇಳ್ತಾರೆ ಅವ್ರಿಗೆಲ್ಲರಿಗೆ ಫೋನ್ ಮಾಡಿ ಹೇಳ್ತಾರೆ. ಪಾಪ ಎಲ್ಲ MLAಗಳಿಗೆ ಫೋನ್ ಮಾಡ್ತಾರೆ, ಎಲ್ಲ ಸಮಾಜ ಮುಖಂಡರಿಗೆ ಫೋನ್ ಮಾಡಿ ಹೇಳ್ತಾರೆ. ತಾವೇ ಸ್ವತಃ ಈಗ ಅವ್ರೆಲ್ಲರಿಗೂ ಫೋನ್ ಮಾಡಿರ್ತಾರೆ. ಅವರು ನೋಡು ಬರಬೇಕು ಬಿಡಬೇಕು ಅನ್ನೋದು ಅವ್ರಿಗೆ ಬಿಟ್ಟಿದ್ದು. ಮತ್ತು ಪ್ರತಿ ಸಲ ಗುರುಗಳೇ ಹೇಳ್ಬೇಕಂತೇನಿಲ್ಲ. ನಮ್ಮದು ಈ ಸಮುದಾಯದಾಗ ಹುಟ್ಟಿನಂದರೆ ನಮ್ಮ ಸಮುದಾಯಕ್ಕೆ ನ್ಯಾಯ ಕೊಡಿಸ್ಬೇಕಂದ್ರೆ ನಾವು ಬರಬೇಕು. ಡೆಲ್ಲಿಗೆ ಹೋದಂತಹ ಸಂದರ್ಭದಲ್ಲಿ ಹೈಕಮಾಂಡ್ ನಾಯಕರು ಒಂದು ಯತ್ನಾಳ್ ಅವ್ರಿಗೆ ಟಾಸ್ಕ್ ಅನ್ನು ಕೊಡ್ತಾರೆ. ಪಂಚಮಸಾಲಿ ಅನ್ನೋ ಒಂದು ಅಸ್ತ್ರವನ್ನ ಇಟ್ಕೊಂಡು ಸೆಷನ್ ನಲ್ಲಿ ಸರ್ಕಾರದ ವಿರುದ್ಧ ಹೋರಾಟವನ್ನ ಮಾಡಿ ಅಂತ. ಅದರ ಒಂದು ಭಾಗ ಏನೂ ಇಲ್ಲ. ನಾವು ಹೈಕಮಾಂಡ್ದವ್ರು ಯಾವುದೇ ನನಗೆ ಟಾಸ್ಕ್ ಕೊಟ್ಟಿಲ್ಲ. ನಾವು ಹೋಗಿದ್ದೇ ನಮ್ಮ ವಕಫದ್ ಏನು ಜಾಯಿಂಟ್ ಪಾರ್ಲಿಮೆಂಟ್ ಕಮಿಟಿಯ ಅಧ್ಯಕ್ಷನ ಭೇಟಿ ಆಗ್ಲಿಕ್ಕೆ ಹೋಗಿದ್ದೀವಿ. ನಾವು 2 ದಿವಸ ಇದ್ದು ಅಧ್ಯಕ್ಷರನ್ನ, ಕಮಿಟಿಯಲ್ಲಿರುವಂಥ ಅಧಿಕಾರಿಗಳನ್ನ ಭೇಟಿಯಾಗಿದ್ದೀವಿ ವಿನಃ ಪಕ್ಷದಿಂದ ಯಾವುದೇ ರೀತಿ ಸಂಘಟನಾತ್ಮಕವಾಗಿ ಯಾವುದೇ ಚರ್ಚೆಯನ್ನು ನಾವು ದಿಲ್ಲಿಯಲ್ಲಿ ಮಾಡಿಲ್ಲ. ಸೊ ಇದು ಪಂಚಮಸಾಲಿದು ಒಂದು ಸೈಡ್ ಆದರೆ, ಇನ್ನು ನಿಮ್ಮ ಹೋರಾಟ ವಕಫ್ ವಿಚಾರದಲ್ಲಿ ನೀವು ದೊಡ್ಡ ಮಟ್ಟದ ಹೋರಾಟವನ್ನ ಮಾಡ್ತಾ ಇದ್ದೀರಾ. ಯಾಕೆ ಬಿಜೆಪಿಲಿ ಎಲ್ಲರೂ ಒಟ್ಟಾಗಿ ಹೋಗ್ತಾ ಇಲ್ಲ ಅಂತ ಈ ವಕಫ್ ವಿಚಾರದಲ್ಲಿ? ಈ ಹೋರಾಟ ಪ್ರಾರಂಭ ಮಾಡಿದವ್ರ ನಾವೇ. ಅದರ ಮಹತ್ವ ಈಗಲ್ಲ, ನಾನು ಹಿಂದಿನ ಅವಧಿಯಲ್ಲಿ ಬೊಮ್ಮಾಯಿಯವರು ಮುಖ್ಯಮಂತ್ರಿ ಇದ್ದಾಗೂ ವಿಧಾನಸಭೆಯಲ್ಲಿ
ಭಾಳ ವಿವರವಾಗಿ ಒಕ್ಕಪ್ಪ ಆಸ್ತಿ ಬಗ್ಗೆ ನಾನು ಮಾತಾಡಿದ್ದೇನೆ. ಈಗಲೂ ಸಹ ಅದರ ಒಂದು ಭಯಾನಕ ಒಂದು ಅದರದ್ದು ಏನಿದೆ ಅನ್ನೋಂಥದ್ದು ಈಗ ಹೊರಗೆ ಬೀಳ್ತದೆ. ಜಮೀರ್ ಅಹ್ಮದ್ ಖಾನು ಸಿದ್ದರಾಮಯ್ಯ ಬಂದ ಮೇಲೆ ರೈತರ ಜಮೀನುಗಳಿಗೆ ನೋಟಿಸ್ ಕೊಡುವಂಥದ್ದು, ಅವ್ರ ಜಮೀನಿನ ಮೇಲೆ ಕಾಲಮ್ ನಂಬರ್ 11ರಲ್ಲಿ ಆ ಒಂದು ಉಪಭೋಗ ಇದರ ಋಣದಲ್ಲಿ ಅವರ ಹೆಸರು ಸೇರಿಸುವಂಥದ್ದು ಮತ್ತು ಮಠ ಮಂದಿರಗಳ ಆಸ್ತಿಗಳ ಮೇಲೆ ಕರ್ನಾಟಕ ವಕ್ಫ್ ಬೋರ್ಡ್ ಅಂತ ಸೇರ್ಪಡೆ ಮಾಡುವಂಥದ್ದು, ಸರ್ಕಾರಿ ಜಮೀನುಗಳನ್ನು ಕಬಳಿಸುವಂಥದ್ದು. ಜಮೀರ್ ಅಹ್ಮದ್ ಖಾನು ಏನು ಬೀದರು, ಯಾದಗಿರಿ, ಕಲಬುರಗಿಯನ್ನು ಪ್ರವಾಸ ಮಾಡಿ ಬಿಜಾಪುರಕ್ಕೆ ಬಂದ ಮೇಲೆ ಬಿಜಾಪುರದಲ್ಲಿ 11,000 ಎಕರೆ ಹೇಳಿದ್ರು. ಈಗ 16,000 ಎಕರೆ ಕ್ಲೇಮ್ ಮಾಡ್ತಾ ಇದ್ದಾರೆ. ಈ ರೀತಿ ಇದು ಯಾರೂ ಆ ಇಶ್ಯೂ ತಗೊಳ್ಳಿಲ್ಲ. ನಾವು ತೊಗೊಂಡು ವಿಜಾಪುರದಲ್ಲಿ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಚೇರ್ಮನ್ ಬಂದರು, ಪ್ರಹ್ಲಾದ್ ಜೋಶಿಯವ್ರು ಬಂದರು, ಶೋಭಾ ಕರ್ಲಾಜ್ ಅವ್ರು ಬಂದರು, ವಿ ಸೋಮಣ್ಣವ್ರು ಬಂದರು, ಎಲ್ಲರೂ ಬಂದು ಬೆಂಬಲ ಕೊಟ್ಟರು. ಹಿಂಗಾಗಿ ಅದೊಂದು ಇಡೀ ರಾಜ್ಯದ ಜನರನ್ನು ಜಾಗೃತಿ ಮಾಡಲಿಕ್ಕೆ ಸಾಧ್ಯ ಆಯಿತು. ಸೊ ಈಗ ನೀವು ದೆಹಲಿಗೆ ಹೋಗಿ ವರದಿಯನ್ನು ಕೊಟ್ಟಿದ್ದೀರಾ, ಇದು ನೆಕ್ಸ್ಟ್ ಮುಂದಿನ ನಿಮ್ಮ ಹೋರಾಟದ ರೂಪುರೇಷೆ ನೋಡಿ. ಈಗ ವಕಫ್ದು ಇನ್ನು ಮುಂದಿನ ಬಜೆಟ್ ಅಧಿವೇಶನದಲ್ಲಿ ಅಲ್ಲಿವರೆಗೆ ಅದು ಇನ್ನೂ ಚರ್ಚೆ ಮಾಡಬೇಕಂತೇಳಿ ಆಗಿದೆ. ಅಲ್ಲಿವರೆಗೆ ಇನ್ನೇನು ಬಾಕಿ ಉಳಿದ ಕರ್ನಾಟಕದ ಜಿಲ್ಲೆಗಳೇ ನಾವು ಹೋಗ್ತೀವಿ. ಎಲ್ಲೆಲ್ಲಿ ಈ ರೀತಿ ಆಗಿದೆ ಅದೆಲ್ಲ ಮಾಹಿತಿ ತಗೊಂಡು ಮುಂದಿನ ದಿವಸಗಳಲ್ಲಿ ಕೊನೆಗೆ ಒಂದು ಹೋರಾಟವನ್ನು ದಾವಣಗೆರೆಯಲ್ಲಿ ಮಾಡ್ಬೇಕಂತ ಮಾಡಿದ್ದೀವಿ. ಇದೆಲ್ಲ ಆದ್ಮೇಲೆ ಅಂತಿಮವಾಗಿ ಆ ದಿನಾಂಕವನ್ನು ನಾವು ಘೋಷಣೆ ಮಾಡ್ತೀವಿ. ಸರ್, ನೀವು ಒಂದು ಮಾತು ಹೇಳಿ, ದಾವಣಗೆರೆಯಲ್ಲಿ ಒಂದು ಹೋರಾಟವನ್ನು, ಒಂದು ಸಮಾವೇಶವನ್ನು ಮಾಡ್ಬೇಕಂತ ಇದ್ದೀರಂತ. ಅದೇ ಒಂದು ನಿಮ್ಮ ಬಿಜೆಪಿಯಲ್ಲಿ ಇರ್ತಕ್ಕಂತಹ ಒಂದು ಬಣ ನೀವು ಮಾಡ್ತಕ್ಕಂತಹ ಸಮಾವೇಶಕ್ಕೆ ವಿರುದ್ಧವಾಗಿ ಒಂದು ಸಮಾವೇಶವನ್ನು ಮಾಡ್ಬೇಕಂತ ಇದ್ದಾರೆ. ಇದ್ರ ಬಗ್ಗೆ ಏನು ಹೇಳ್ತೀರಾ? ಅವ್ರು ಮಾಡಿದ ಮರುದಿವ್ಸ ನಾವು ಮಾಡ್ತೀವಿ. ಅವ್ರು ಮಾಡಿದ ಒಂದು ಮಾಡ್ತಾರೆ ದಾವಣಗೆರೆಯಲ್ಲಿ, ಅದು ಮುಗಿದ ಒಂದು ವಾರದಲ್ಲಿ ನಮ್ಮ ಸಮಾವೇಶ ಆಗ್ತದೆ. ಯತ್ನಾಳ್ ಅವರ ಹೋರಾಟ ಇದು ಯಾರ ವಿರುದ್ಧ? ಪಕ್ಷದ ವಿರುದ್ಧನಾ, ವಿಜೇಂದ್ರ ಅವರ ವಿರುದ್ಧನಾ, ಯಡಿಯೂರಪ್ಪನವರ ವಿರುದ್ಧನಾ? ಯತ್ನಾಳ್ ಹೋರಾಟ ವಕಫ್ ವಿರುದ್ಧ, ಯಾವುದೇ ಕುಟುಂಬದ ವಿರುದ್ಧ ಅಲ್ಲ, ಪಕ್ಷದ ವಿರುದ್ಧ ಅಲ್ಲ, ಜನರ ಪರವಾಗಿ ವಕ್ಫ್ ವಿರೋಧವಾಗಿ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಸರ್, ನೀವು ಯಾವಾಗಲೂ ಒಂದು ಮಾತನ್ನು ಹೇಳ್ತಾ ಇರ್ತೀರಾ, ಅಡ್ಜಸ್ಟ್ಮೆಂಟ್. ಬಿಜೆಪಿಲಿ ಸಾಕಷ್ಟು ಅಡ್ಜಸ್ಟ್ಮೆಂಟ್ ಇದೆ ಅಂತ. ಆದರೆ ಯತ್ನಾಳ್ ಅವರು ಸಹ ಎಂ ಬಿ ಪಾಟೀಲ್ ಅವರ ಜೊತೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡಿದ್ದಾರೆ ಅಂತ ನಿಮ್ಮ ಪಕ್ಷದವರೇ ಹೇಳ್ತಾರೆ. ಅಲ್ರಿ, ಎಂ ಬಿ ಪಾಟೀಲ್ನ ಕೇಳಿ. ಎಂ ಬಿ ಪಾಟೀಲ್ರು ನಾವು ಯಾವುದೇ ರೀತಿಯಿಂದ ಯಾವ ಉದ್ಯೋಗನೂ ಇಲ್ಲ. ಅವ್ರ ಮತಕ್ಷೇತ್ರ ಬೇರೆ, ನನ್ನ ಮತಕ್ಷೇತ್ರ ಬೇರೆ. ನಾವು ಅವ್ರ ಚುನಾವಣೆಯಲ್ಲಿ ಅವ್ರ ಕ್ಷೇತ್ರಕ್ಕೆ ಹೋಗಿ ಪ್ರಚಾರ ಮಾಡ್ತೀನಿ, ಅವರು ನಮ್ಮ ಕ್ಷೇತ್ರದಾಗ ಬಂದು ಪ್ರಚಾರ ಮಾಡ್ತಾರೆ. ತಾವೇ ಸ್ವತಃ ನಿತ್ತಷ್ಟು ಗಟ್ಟಿಯಾಗಿ ಹೋದ ವಿಧಾನಸಭೆ ಚುನಾವಣೆಯಲ್ಲಿ ಬಿಜಾಪುರನಲ್ಲಿ ಅವ್ರು ಸುತ್ತಾಡಿದ್ದಾರೆ. ನಾನು ಹೋಗಿದ್ದೀನಿ. ನಾವು ಅಡ್ಜಸ್ಟ್ಮೆಂಟ್ ಅನ್ನೋಂಥದ್ದಲ್ಲ, ಅಭಿವೃದ್ಧಿ ವಿಚಾರ ಬಂದಾಗ ವಿಜಾಪುರ ಜಿಲ್ಲೆ ಅಭಿವೃದ್ಧಿ ಆಗಲಿ ಅಂತ ಹೇಳಿ ಅದನ್ನು ಅಭಿವೃದ್ಧಿ ಬಿಟ್ಟರೆ ಯಾವುದೇ ಸಂಬಂಧಗಳು ನಮ್ಮ ಎಂ ಬಿ ಪಾಟೀಲ್ ಜೊತೆಗಿಲ್ಲ. ಸೊ ಯಾಕೆ ಯಡಿಯೂರಪ್ಪನವ್ರ ಮೇಲೆ ನೀವು ಪದೇ ಪದೇ, ಅಂದ್ರೆ ಸುಮಾರು 3.5 ವರ್ಷದಿಂದನೂ ಯಡಿಯೂರಪ್ಪನವರ ಮೇಲೆ ನೀವು ಯಡಿಯೂರಪ್ಪನವರ ಅಧ್ಯಾಯ ಮುಗಿದಿದೆ. ಈಗ ಯಡಿಯೂರಪ್ಪ ಅವ್ರ ಕುಟುಂಬಕ್ಕೆ ಮಾತಾಡೋದಿಲ್ಲ. ನಮ್ದೇನಿದ್ರು ಜನಪರ ಹೋರಾಟ, ವಕಫು ಪಕ್ಷವನ್ನು ಮುಂದಿನ 2028ರಲ್ಲಿ ಕರ್ನಾಟಕದಲ್ಲಿ ಬಹುಮತದ ಒಂದು ಸರ್ಕಾರ ರಚನೆ ಮಾಡುವಂಥ ಕೆಲಸ ಮಾಡ್ತೀವಿ. ಅವ್ರ ಕುಟುಂಬದ ಬಗ್ಗೆ ಸಾಕಷ್ಟು ಈಗಾಗಲೇ ಹಿಂದೆ ಮಾತಾಡಿದ್ದೀವಿ. ಈಗ ಅದು ವಿಷಯ ಇಲ್ಲ ನಮಗೆ. ನಮ್ಮ ವಿಷಯ ಇರೋದು ರಾಜ್ಯದ ಹಿತ, ರಾಜ್ಯದ ಜನರ ಸೇವೆ ಮಾಡುವಂಥದ್ದು. ಸೊ ಇನ್ನೊಂದು ಪ್ರಮುಖವಾಗಿ ಡಿ ಕೆ ಸುರೇಶ್ ಅವರು ಒಂದು ಮಾತನ್ನು ಹೇಳ್ತಾರೆ. ಯತ್ನಾಳ್ ಅವರು ರಾತ್ರಿ ಆದರೆ ನಮ್ಮ ಅಣ್ಣವ್ರ ಹತ್ರ ಬರ್ತಾರೆ, ಡಿ ಕೆ ಶಿವಕುಮಾರ್ ಅವ್ರ ಹತ್ರ. ಒಂದೇ ಪ್ರೂಫ್ ಮಾಡಿಕೊಳ್ಳಿ, ಡಿ ಕೆ ಶಿವಕುಮಾರ್ ಬಳಿ ಬಂದಿದ್ದು ಒಂದೇ. ಅವ್ರ ಮನೆಯಾಗೆಲ್ಲ ಕ್ಯಾಮ್ರಾ ಇಟ್ಟಾರೆ. ಎಲ್ಲರೂ ನಾನು ಡಿ ಕೆ ಶಿವಕುಮಾರ್ ಕೂಡ ಇನ್ನೂ ನಾವು ಒಂದು ಪತ್ರ ಕೊಟ್ಟಿಲ್ಲ, ಮುಖಾಮುಖಿ ಭೇಟಿಯಾಗಿಲ್ಲ, ಅವ್ರ ಕಚೇರಿಗೆ ಹೋಗಿಲ್ಲ, ಅವ್ರ ಮನೆಗೆ ಹೋಗಿಲ್ಲ. ಅದು ಏನಾರು ದಾಖಲೆ ಇದ್ರೆ ನಾನು ರಾಜಕೀಯ ನಿವೃತ್ತಿ ಆಗ್ತೇನೆ ಅಂತ ಹೇಳ್ತೀನಿ. ಬರೀ ಅಷ್ಟೇ ಅಲ್ಲ, ಒಂದು ದಾಖಲೆ ಡಿ ಕೆ ಶಿವಕುಮಾರ್ ಮನೆಯಲ್ಲಿದ್ದದ್ದು, ಅವ್ರ ಕಚೇರಿಗೆ ನಾವು ಹೋಗಿದ್ದು ಏನಾರು ಸಿಕ್ಕರೆ ನಾನು ರಾಜಕೀಯ ನಿವೃತ್ತಿ ಆಗ್ತೇನೆ. ಸುಮ್ಮನೆ ಡಿ ಕೆ ಸುರೇಶ್ ಅವರು ಒಬ್ಬ ಮಾಜಿ ಸಂಸದರಾಗಿ ಈ ರೀತಿ ಯಾವುದೋ ಒಬ್ಬರು ತೇಜೋವಧಿ ಮಾಡುವಂಥ ಕೆಲಸ ಮಾಡಬಾರ್ದು. ಹಂಗೇನಾರು ಇದ್ರ ಪ್ರೂಫ್ ಕೊಡಲಿ, ನಾ ಅದಕ್ಕೆ ತಯಾರಿದ್ದೇನೆ. ಸರ್, ಯತ್ನಾಳ್ ಅವರ ಉದ್ದೇಶ ಏನು? ಯಾಕಂದ್ರೆ 2028ಕ್ಕೆ ಯತ್ನಾಳ್ ಅವರು ಒಬ್ಬ ಪ್ರಬಲ ನಾಯಕನಾಗಿ ಬೆಳಿಬೇಕು ಅನ್ನೋ ಒಂದು ಉದ್ದೇಶ ಇದೆ. ಇದರ ಹಿನ್ನೆಲೆ ಏನು ಸರ್? ಹಿನ್ನೆಲೆ ನೋಡ್ರಿ, ಜನಪರವಾಗಿ ಹೋರಾಟ ಮಾಡ್ತಾ ಇರ್ತೀವಿ. ರಾಜ್ಯದ ಜನರಿಗೆ ನಾವೊಂದು ಒಳ್ಳೆಯ ಟೀಮ್ ಮಾಡ್ಕೊಂಡಿದ್ದೀವಿ. ನಾವೆಲ್ಲ ಕೂಡಿ ರಾಜ್ಯದ ಜನರಿಗೆ ಒಳ್ಳೆಯ ಒಂದು ಸರ್ಕಾರ ಕೊಡಬೇಕು. ಕರ್ನಾಟಕ ಅಭಿವೃದ್ಧಿ ಆಗಬೇಕು. ಇಡೀ ದೇಶದಲ್ಲಿ ಕರ್ನಾಟಕ ನಂಬರ್ 1 ಆಗಬೇಕು. ನೀರಾವರಿಯ ಸಂಪೂರ್ಣ ಯೋಜನೆಗಳು ಜಾರಿಗೊಳಿಸಬೇಕು. ಕನಿಷ್ಠ ರಾಜ್ಯದಲ್ಲಿ 10 ತಾಸು ಕರೆಂಟು ನಿರಂತರವಾಗಿ ರೈತರಿಗೆ ಕೊಡಬೇಕು. ಸೂಕ್ತ ಬೆಂಬಲ ಬೆಲೆ ಕೊಡಬೇಕು. ಮತ್ತು ಎಲ್ಲ ಬಡವ್ರಿಗೆ ಮನೆ ಕಟ್ಟಬೇಕು ಅನ್ನೋದು ಕನಸು ಇಟ್ಕೊಂಡು ನಾವು ಹೋರಾಟ ಮಾಡ್ತಾ ಇದ್ದೀವಿ ಹೊರತು ನಮ್ದು ಯಾವುದೇ ಸ್ವಾರ್ಥ ಇಲ್ಲ. ನಾವು ಲೂಟಿ ಮಾಡಬೇಕು, ಭ್ರಷ್ಟಾಚಾರ ಮಾಡಬೇಕು ಅನ್ನೋಂಥ ಉದ್ದೇಶದಿಂದ ನಾವು ಇವತ್ತು ಹೋರಾಟ ಮಾಡ್ತಾ ಇಲ್ಲ.
ಸರ್ ನೀವೊಂದು ಮಾತಾಡಿರಿ 2028ಕ್ಕೆ ಸರ್ಕಾರವನ್ನು ಅಧಿಕಾರಕ್ಕೆ ತರಬೇಕಂತ ಹೇಳ್ಬಿಟ್ಟು ಕಾಂಗ್ರೆಸ್ ವಿರುದ್ಧ ಸಾಕಷ್ಟು ಅಸ್ತ್ರಗಳು ಬಿಜೆಪಿ ಬಳಿ ಇದಾವೆ ಹೋರಾಟ ಮಾಡೋದಕ್ಕೆ. ಆದ್ರೆ ಬಿಜೆಪಿಯಲ್ಲಿ ಆಂತರಿಕ ಕಲಹ ಏನಿದೆ ಅದು ಮಿತಿ ಮೀರ್ತಾ ಇದೆ. ಇದರಿಂದ ಎಲ್ಲೋ ಒಂದ್ ಕಡೆ ಹಿನ್ನಡೆ ಆಗುತ್ತೆ ಅಂತ ಅಂದ್ಕೊಳ್ತಾರೆ. ಏನು ಆಂತರಿಕ ಕಲಾ ಅಂಥದ್ದೇನಿಲ್ಲ, ಸಣ್ಣ ಪುಟ್ಟ ಇದ್ದೇ ಇರ್ತೈತೆ ಎಲ್ಲ ಪಕ್ಕ. ಅಲ್ಲಿ ಕಾಂಗ್ರೆಸ್ನಲ್ಲಿ ಇದೆ ಆಂತರಿಕ ಕಲಹ, ಅದಕ್ಕೇನು ಕಲಹಗಳಿರ್ತಾವೆ, ಎಲ್ಲ ಸರಿ ಆಗ್ತಾವೆ. ನಮ್ಮ ಹೈಕಮಾಂಡ್ ವಿಶ್ವಾಸ ಇದೆ, ಯಾರು ಸೂಕ್ತರದಾರ, ಯಾರು ಒಳ್ಳೆಯವ್ರು ಅದಾರ, ಯಾರ ಕೈಯಾಗ ಪಕ್ಷ ಕೊಟ್ಟರೆ ಒಂದು ಜನಬೆಂಬಲ ಸಿಗ್ತದೆ ಅಂತ ಹೇಳಿ ಅವ್ರ ನಿರ್ಣಯವನ್ನು ಮಾಡ್ತಾರೆ. ಸರ್ ಯತ್ನಾಳ್ ಅವರು ಮೊನ್ನೆ ದೆಹಲಿಗೆ ತೆರಳಿದ್ರು. ಹೈಕಮಾಂಡ್ ನಾಯಕರ ಸಂದೇಶ ಏನಾಗಿತ್ತು ಸರ್ ಯತ್ನಾಳ್ ಅವರು? ನಾ ಏನು ಅವ್ರು ಯಾರಿಗೂ ಭೇಟಿನೇ ಆಗಿಲ್ಲ. ಅವ್ರ ಸಂದೇಶ ಅನ್ನೋಕ್ಕಿಂತ ರಾಷ್ಟ್ರೀಯ ನಾಯಕರನ್ನ ಯಾರನ್ನೂ ಭೇಟಿಯಾಗಿಲ್ಲ. ನಾವು ವಕಫ್ ಬಿಟ್ಟರೆ ಭಾಳ ರಾಜನಾಥ್ ಸಿಂಗ್ನ ಒಂದು ಸೌಜನ್ಯ ಭೇಟಿ ಇತ್ತು ಹೊರತು ರಾಜಕೀಯ ಚರ್ಚೆಯಲ್ಲಿ ಆಗಿಲ್ಲ. ಈಗ ನಿಮ್ದೊಂದು ಟೀಮ್ ಇದೆ ಸರ್, ಅಂದ್ರೆ ಈಗ ಅರವಿಂದ್ ಲಿಂಬಾವಳಿ ಅವರಾಗಿರ್ಬೋದು, ಕುಮಾರ್ ಬಂಗಾರಪ್ಪ ಆಗಿರ್ಬೋದು, ಪ್ರತಾಪ್ ಸಿಂಹ ಆಗಿರ್ಬೋದು, ಅವ್ರದ್ದೊಂದು ಟೀಮ್. ಈ ಕಡೆ ಇನ್ನೊಂದು ಟೀಮ್ ಹಾಕೊಂಡಿದ್ದಾರೆ. ಕಟ್ಟ ಸುಬ್ರಹ್ಮಣ್ಯ ನಾಯ್ಡು ಮನೆಯಲ್ಲಿ ಒಂದು ಮೀಟಿಂಗ್ ಮಾಡ್ತಾರೆ. ನೀವು ಯಾವತ್ತು ಬುಧವಾರ ಮೀಟಿಂಗ್ ಮಾಡಿದ್ರೆ ಅವರು ಗುರುವಾರ ಮೀಟಿಂಗ್ ಮಾಡ್ತಾರೆ. ಮಾಡಲಿ, ಅವ್ರ ಪಕ್ಷದ ಸಂಘಟನೆ ಶಕ್ತಿ ಬರ್ಲತ್ತ ಅವರು ಮಾಡಲಿ, ನಾವು ಮಾಡ್ತೀವಿ. ಅದರಲ್ಲಿ ಒಟ್ಟಾರೆ ಮಾಡೋದು ಅದಕ್ಕೆ ಪಕ್ಷ ಬಲಾಟೆ ಆಗ್ಬೇಕಂತ. ಬಟ್ ಇದು ಎಲ್ಲೋ ಒಂದ್ ಕಡೆ ಪಕ್ಷದ ಸಂಘಟನೆ ಮೇಲೆ ಎಫೆಕ್ಟ್ ಆಗ್ತಾ ಇಲ್ವಾ ಅಂತ? ಏನು ಇಫೆಕ್ಟ್ ಆಗೋದಿಲ್ರಿ. ಎಲ್ಲ ಹೆಚ್ಚು ಹೆಚ್ಚು ಸಭೆಗಳಾಗಿ ಹೆಚ್ಚು ಹೆಚ್ಚು ಜನ ರಾಜ್ಯ ಪ್ರವಾಸ ಮಾಡಿದ್ರೆ ಮತ್ತಿಷ್ಟು ಪಕ್ಷ ಗಟ್ಟಿ ಆಗ್ತೈತಿ, ಸಂಘಟನೆ ಆಗ್ತದೆ. ಮತ್ತು ಕಾರ್ಯಕರ್ತರ ಸಮೀಪ ನಾವು ಹೋಗ್ಲಿಕ್ಕೆ, ಅವ್ರ ಕಷ್ಟ ನಷ್ಟ ನೋಡಿ ಕೇಳಲಿಕ್ಕೆ ಹೋಗುವಂಥ ಒಂದು ಅವಕಾಶ. ಸರ್ ಮೊನ್ನೆ ರಾಧಾ ಮೋಹನ್ ದಾಸ್ ಅವರು ಬಂದಿದ್ರು, ಕೋರ್ ಕಮಿಟಿ ಸಭೆ ಆಯ್ತು. ಸಭೆಯಲ್ಲಿ ಒಂದು ಡಿಮ್ಯಾಂಡ್ ಅನ್ನ ಮುಂದೆ ಇಟ್ಟಿದ್ದಾರಂತೆ. ಅವರು ನಾನು ಹೈಕಮಾಂಡ್ ನಾಯಕರಿಗೆ ತಿಳಿಸ್ತೀನಿ ಅಂತ ಹೇಳಿದ್ದಾರೆ. ಯತ್ನಾಳ್ ಅವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿ. ಅವ್ರ ಕೈಯಾಗಿದ್ರು ಮಾಡಲಿ. ಹೈಕಮಾಂಡ್ ಅಂಗಳದಲ್ಲಿದೆ. ಏನೇ ಪಕ್ಷಕ್ಕೂ ಒಳ್ಳೇದಾಗೋದನ್ನೇ ಮಾಡ್ತಾ ಇದ್ವಿ ನಾವು ತಂಡದವರು. ನಾವೇನು ಪಕ್ಷ ವಿರೋಧಿ ಕೆಲಸ ಮಾಡ್ತಾ ಇಲ್ಲ. ನಾವೇನು ಪಕ್ಷದ ಕೆಲವೊಂದು ಮಾಜಿ ಶಾಸಕರನ್ನು ತೊಗೊಂಡೇನು ಲಾಬಿ ಮಾಡ್ತಾ ಇಲ್ಲ. ನಾವೆಲ್ಲ ಬಹುತೇಕೆಲ್ಲ ಹಾಲಿ ಶಾಸಕರಿದ್ದೀವಿ. ನಾವು ಪಕ್ಷ ಸಂಘಟನೆ ಮಾಡ್ತಾಯಿದ್ದೀವಿ, ಅವರು ಮಾಡೋದು ಮಾಡಲಿ. ನಾವು ನಮ್ಮ ಏನೊಂದು ಹೋರಾಟ ಇದೆ, ನಾವು ಯಾವುದೇ ಇದಕ್ಕೆ ಭಯಪಡದೆ ನಾವು ಹೋರಾಟ ಮಾಡ್ತೀವಿ. ಅವ್ರು ಏನು ಮಾಡೋದು ಅವ್ರು ಮಾಡಲಿ. ಈಗ ಅದಕ್ಕೋಸ್ಕರನೇ ರಾಷ್ಟ್ರೀಯ ಮುಖಂಡರ ಒಂದು ಟೈಮ್ ಸಹ ರೇಣುಕಾಚಾರ್ಯ ಮತ್ತೆ ಕಟ್ಟ ಸುಬ್ರಹ್ಮಣ್ಯ ನಾಯ್ಡು ಅವರ ಟೀಮ್ ಕೇಳಿದೆ. ಇದಕ್ಕೆ ರಾಧಾ ಮೋಹನ್ ದಾಸ್ ಅವರು ಆಯ್ತು ನಾನು ವರಿಷ್ಠರ ಜೊತೆ ಮಾತನಾಡಿ ನಿಮ್ಗೆ ತಿಳಿಸ್ತೀನಿ ಅಂತ ಹೇಳಿದ್ದಾರೆ. ಭೇಟಿ ಆಗಿಲ್ರಿ, ಎಷ್ಟು ಬಟ್ಟೆ ಆದಷ್ಟು ಒಳ್ಳೆಯದು. ಏನು ಅವರು ನಮ್ಮ ಬಗ್ಗೆ ಹೇಳ್ತಾರೆ, ಆರೋಪಗಳು ಹೇಳ್ತಾರೆ, ಹೇಳಿ ಮುಂದೆ ನಮ್ಮನ್ನು ಕರೆಸ್ತಾರೆ, ನಾವು ಹೇಳ್ತೀವಿ ಅದು ಏನೇನು ಅನ್ನೋದು. ನಾವೇನು ಬೆದರೋದಿಲ್ಲ, ಅಂಜೋದಿಲ್ಲ. ಅವ್ರು ಅಪಾಯಿಂಟ್ಮೆಂಟ್ ಕೊಟ್ಟಿದ್ರೆ ಹೋಗಲಿ. ಹೋದ ಮೇಲೆ ಒಂದು ಸೈಡ್ ಕೇಳೋದಿಲ್ಲಲ್ಲ ಹೈಕಮಾಂಡ್, ಇನ್ನೊಂದು ಸೈಡ್ನು ಕೇಳ್ತಾರೆ. ಅವಾಗ ನಾವು ಏನು ಇವರೆಲ್ಲಾರ್ದು ಏನೇನಿದೆ ಅದನ್ನು ನಾವು ಹೇಳ್ತೀವಿ. ಈಗ ನಿಮ್ಮೊಂದು ನೋಟಿಸ್ ಕೊಟ್ಟಿದ್ದು, ಈಗ ನೋಟಿಸ್ ಈಗಾಗಲೇ ಸುಮಾರು ನೋಟಿಸ್ ಕೊಟ್ಟಿದ್ದಾರೆ ನಿಮಗೆ, ನೀವು ಆನ್ಸರು ಮಾಡಿದ್ದೀರಾ. ಈಗ ಮೊನ್ನೆ ಒಂದು ನೋಟಿಸ್ ಕೊಟ್ಟಿದ್ರು, ಸಾಕಷ್ಟು ಸುದ್ದಿಯಲ್ಲಿತ್ತು. ನೀವು ಸಹ ಉತ್ತರ ಕೊಟ್ಟಿದ್ದೀನಿ ಅಂತ ಹೇಳಿದ್ದಾರೆ. ಏನು ಹೇಳಿದ್ದೀರಾ ಸರ್? ಉತ್ತರ ನೋಡಿ, ಏನೇ ರಾಜ್ಯದ ಪಕ್ಷದಲ್ಲಿ ನಡೀತಿರೋ ಆಂತರಿಕ ಸಮಸ್ಯೆಗಳ ಬಗ್ಗೆ ಮಾತಾಡ್ತೀನಿ. ನಾನೇನು ಪಕ್ಷ ವಿರೋಧ ಮಾಡಿಲ್ಲ. ಈ ವಕಫ್ ಹೋರಾಟ ಜನಪರ ಹೋರಾಟ ಇದೆ, ಅದನ್ನು ಮಾಡ್ತಾ ಇದ್ದೀವಿ. ಅದಕ್ಕೇನೋ ಅವರು ಕೇಂದ್ರದವ್ರು ಮಾಡಬಾರ್ದು ಅಂತ ಎಲ್ಲೇನು ನಮ್ಮ ನಿರ್ದೇಶನ ಕೊಟ್ಟಿಲ್ಲ. ನಾವು 2ನೇ ಹಂತದ ಹೋರಾಟ ಈ ಸದನ ಮುಗಿದ ಮೇಲೆ ಪ್ರಾರಂಭ ಮಾಡ್ತೀವಿ. ಏನು ಸರ್, ಯಾವ ಹೋರಾಟ ಮಾಡ್ತೀರಾ ನೀವು ಸದನ ಮುಗಿದ ಮೇಲೆ? ಅದನ್ನ ಇದೇ ವಕಫದ್ದೇ ನಾವು 2ನೇ ಹಂತ. ಇನ್ನೂ ನಾವು ಮಧ್ಯ ಕರ್ನಾಟಕದಲ್ಲಿ ಹೋಗಿಲ್ಲ, ಹಳೆ ಮೈಸೂರು ಭಾಗದಲ್ಲಿ ಹೋಗಿಲ್ಲ. ಈಗ ನಾವು ದಾವಣಗೆರೆ, ಹಾವೇರಿ, ಗದಗ, ಬಳ್ಳಾರಿ ಈ ಭಾಗದಲ್ಲಿ ಹೋಗ್ತೀವಿ. ಮುಂದೆ ಚಿಕ್ಕಮಗಳೂರು, ದಕ್ಷಿಣ ಕನ್ನಡ, ಮೈಸೂರು, ಚಾಮರಾಜನಗರ ತನಕ ಎಲ್ಲೆಲ್ಲಿ ವಕಫದ್ದು ಇಫೆಕ್ಟ್ ಇದೆ ಅಲ್ಲೆಲ್ಲ ಪ್ರವಾಸ ಮಾಡ್ತೀವಿ. ಸೊ ಎಲ್ಲೋ ಒಂದ್ ಕಡೆ ರಾಜ್ಯಾಧ್ಯಕ್ಷರಿಗಿಂತ ಯತ್ನಾಳ್ ಅವರೇ ಸಿಕ್ಕಾಪಟ್ಟೆ ಫಾಸ್ಟ್ ಇದ್ದಾರೆ. ಮುಂಚೆನೆ ಎಲ್ಲ ಮಾಡಿ ಮುಗಿಸ್ತಾ ಇದ್ದಾರೆ, ಆಮೇಲೆ ಹೋಗಿ ರಾಜ್ಯಾಧ್ಯಕ್ಷರು ಮಾಡ್ತಾ ಇದ್ದಾರೆ. ನೋಡಿ, ನಾವು ಪ್ರಾಮಾಣಿಕವಾಗಿ ಒಂದು ತಂಡ ಆಗಿ ಭಾಳ ಪ್ಲ್ಯಾನ್ಸ್ಗಾಗಿ ನಾವು ಇಡೀ ಟೀಮ್ನೇ ಹೋಗ್ತಾ ಇದ್ದೀವಿ. ಏನೋ 2-3 ತಂಡ ಮಾಡಿ ನಾವೆಲ್ಲ ನಾವು ಎಲ್ಲರೂ ಹೋಗ್ತೀವಿ, ಎಲ್ಲರೂ ಸಕ್ರಿಯವಾಗಿ ಪಾಲ್ಗೊಳ್ತೀವಿ. ಭಾಳ ಒಳ್ಳೆಯ ರಿಪೋರ್ಟ್ ನಾವು ತಯಾರು ಮಾಡಿ ಮೊನ್ನೆ ದಿಲ್ಲಿಯಲ್ಲಿ ಸಹಿತ ಜಾಯಿಂಟ್ ಪಾರ್ಲಿಮೆಂಟ್ ಕಮಿಟಿಯವರು ಭಾಳ ಸಂತೋಷ ವ್ಯಕ್ತಪಡಿಸಿದ್ರು. ಇದು ಮೊದಲೇ ರಿಪೋರ್ಟ್ ಈ ರೀತಿ ನೀವು ಇಡೀ ವಕಫದ ಎಷ್ಟೊಂದು ಕೆಟ್ಟ ಒಂದು ಕಾನೂನು ಇದೆ ಅನ್ನೋಂಥದ್ದನ್ನ ನಾವು ಎಳೆಯಾಗಿ ಬಿಡಿಸಿದ್ದು ಅಂತ ಅದರಿಂದ ಖುಷಿಯಾಗಿದ್ದಾರೆ. ನಮ್ಮ ಜಾಯಿಂಟ್ ಪಾರ್ಲಿಮೆಂಟ್ ಕಮಿಟಿಗೆ ಈಗ 2ನೇ ಹಂತದಲ್ಲಿ ಏನು ನಾವು ಭೇಟಿ ಆಗ್ತೀವಿ, ಮತ್ತೆ ಇನ್ನೊಂದು ರಿಪೋರ್ಟ್ ತಯಾರು ಮಾಡಿ ನಾವು ಜಾಯಿಂಟ್ ಪಾರ್ಲಿಮೆಂಟ್ ಕಮಿಟಿ ಮುಂದೆ ಪೂರ್ಣ ಪ್ರಮಾಣದ ಸದಸ್ಯರ ಕಮಿಟಿ ಮುಂದೂ ನಾವು ಅಟೆಂಡ್ ಆಗೋದು. ಸೊ ವಕಫ್ ವಿಚಾರದಲ್ಲಿ ಹೋರಾಟ ಮಾಡ್ದಂಗೆ ನೀವು ಮೂಡ ಮತ್ತೆ ವಾಲ್ಮೀಕಿಯಲ್ಲಿ ಯತ್ನಾಳ್ ಅವರ ಟೀಮ್ ಹೋರಾಟ ಮಾಡ್ತಾ ಇಲ್ಲ, ಯಾಕೆ? ಮೂಡ ನೋಡಿ, ಮೂಡಕ್ಕಿಂತ ಹೆಚ್ಚು ಗಂಭೀರತೆ ನಮ್ಮ ವಾಲ್ಮೀಕಿದಿತ್ತು. ನಾವು ಪಾದಯಾತ್ರೆ ಮಾಡ್ಬೇಕಂತ ಕೇಳ್ಕೊಂಡಿವಿ. ಪಕ್ಷದ ಹೈಕಮಾಂಡ್ ಅವತ್ತು ಅನುಮತಿ ಕೊಡಲಿಲ್ಲ, ಅದನ್ನು ಮಾಡಲಿಲ್ಲ. ಯತ್ನಾಳ್ ಅವರು ಮತ್ತೆ ವಿಜಯೇಂದ್ರ ಅವರ ಈ ಮುಸುಕಿನ ಗುದ್ದಾಟ ಎಲ್ಲಿವರೆಗೂ ಮುಂದುವರಿಯುತ್ತೆ? ಇನ್ನು ನೋಡಿದ್ರೆ ಹೈಕಮಾಂಡ್ ಏನು ಅದಕ್ಕೆ ಒಂದು ಸೂತ್ರ ಕಂಡು ಹಿಡಿತಾರೆ.
ಆ ಸೂತ್ರ ಪ್ರಕಾರ ಅದು ಎಲ್ಲ ಸರಿ ಆಗ್ತದೆ ಅಂತ ನನಗೆ ವಿಶ್ವಾಸ ಇದೆ. ಯತ್ನಾಳ್ ಅವರು CM ಆಗುವ ಕನಸನ್ನ ಕಂಡಿದ್ದಾರೆ, ನಿಜಾನ? ಯಾಕೆ ಆಗಬಾರ್ದು? ಎಲ್ಲ ಅರ್ಹತೆಗಳಿದ್ದಾಗ ಭ್ರಷ್ಟಾಚಾರ ಆರೋಪ ಇಲ್ಲ, ಯಾವುದೇ ರೀತಿ ನಾವೇನು ಹಗರಣ ಮಾಡಿಲ್ಲ, ಏನೂ ಇಲ್ಲ. ನಾವು ಮುಖ್ಯಮಂತ್ರಿ ಯಾಕೆ ಆಗಬಾರ್ದು? ಯಾರ್ಯಾರು ಆಗ್ತೀನಿ ಅಂತಾರೆ. ಹೈಕಮಾಂಡು ನಿರ್ಣಯ ಮಾಡಿ ಅವಕಾಶ ಕೊಟ್ಟರೆ ಆಗಲಿಕ್ಕೆ ಸಿದ್ಧತೆ. ಸರ್, ಈಗಿನ ರಾಜ್ಯಾಧ್ಯಕ್ಷರಿಗೂ ಮತ್ತು ವಿಪಕ್ಷ ನಾಯಕರಿಗೂ ಯತ್ನಾಳ್ ಅವರ ರೇಟ್ಸ್ ಏನು ಸರ್? ನೀವೇ ನೋಡ್ತೀರಿ ಯಾರ್ಯಾರ ಬಗ್ಗೆ ಕಮೆಂಟ್ಸ್ಗಳು ಏನೇನು ಬರ್ತಾವೆ, ಅದ್ರ ಮ್ಯಾಗ ಜನ ತೀರ್ಮಾನ ಮಾಡ್ತಾರೆ. ನಾನು ರೇಟ್ ಕೊಡುವಷ್ಟು ಅಷ್ಟು ದೊಡ್ಡ ವ್ಯಕ್ತಿ ಅಲ್ಲ. ಅದಕ್ಕೆ ರೇಟು ಅವರ ಫೋಟೋ ಹಾಕಿದಾಗ ಅವರ ಎಕ್ಸ್ ಏನು ಇದು ಅಕೌಂಟ್ ಇದೆಯಲ್ಲ, ಅದರಲ್ಲಿ ಅವ್ರು ಏನು ಹೇಳಿರ್ತಾರೆ ಅದಕ್ಕೆ ಏನು ಕಮೆಂಟ್ ಇರ್ತೈತೆ ಅದೇ ರೇಟು. ನಾ ರೇಟ್ ಅಂತ ಕೊಡೋದಿಲ್ಲ ಅವ್ರಿಗೆ, ಇಂಥದ್ದು ಇಷ್ಟು 8 ರೇಟು 9 ರೇಟ್ ಅಂತ ಏನೂ ಕೊಡೋದಿಲ್ಲ. ಸರ್, ಯತ್ನಾಳ್ ಅವ್ರಿಗೆ ಈ ಬಿರುದುಗಳು ಬಂದಿದ್ದಾವೆ ಕೆಲವು, ಫೈರ್ ಬ್ರ್ಯಾಂಡ್, ಹಿಂದೂ ಹುಲಿ, ಈ ಥರ ಎಲ್ಲ ಉತ್ತರದ ಹುಲಿ ಅಂತ. ಅವು ಯತ್ನಾಳ್ ಅವರ ಏನು ಇಟ್ಕೊಂಡಿರೋ ಬಿರುದುಗಳಲ್ಲ, ಜನ ತಾನಾಗೆ ಕೊಟ್ಟಿರ್ತಕ್ಕಂಥ. ಜನ ಅಷ್ಟೊಂದು ಯಾಕೆ ನಿಮ್ಮನ್ನ ಅಷ್ಟೊಂದು ಪ್ರೀತಿಸೋದಕ್ಕೆ ಕಾರಣ ಏನು? ಇದೇ ಹಿಂದುತ್ವ ರೀ. ಈಗ ಜನರಿಗೆ ಏನಾಗಿದೆ, BJP ಅಂದರೆ ಹಿಂದುತ್ವ, ಹಿಂದೂಗಳ ಪರವಾಗಿ ಮಾತಾಡಬೇಕು. ಯಾರೂ ಈ ರಾಜ್ಯದಲ್ಲಿ ಹಿಂದುತ್ವ ಪರವಾಗಿ ಮಾತಾಡೋದಿಲ್ಲ. ಒಂದು 3-4 ಜನ ಮಾತಾಡ್ತೀವಿ. ನಮ್ಮ CT ರವಿ ಮಾತಾಡ್ತಾರೆ, ಸುನಿಲ್ ಕುಮಾರ್ ಆಯಾ ಸಂದರ್ಭದಲ್ಲಿ ಮಾತಾಡ್ತಾರೆ, ನಮ್ಮ ಚಕ್ರವರ್ತಿ ಸುಲಿಬೆಲಿ ಮಾತಾಡ್ತಾರೆ, ಪ್ರಮೋದ್ ಮುತಾಲಿಕರ್ ಮಾತಾಡ್ತಾರೆ, ನಾನು ಮಾತಾಡ್ತಿದ್ದೆ. ಹೀಗಾಗಿ ಜನರಲ್ಲಿ ಹಿಂದುತ್ವದ ಗಟ್ಟಿಯಾಗಿ ಮಾತಾಡೋವಂಥವ್ರು ಬೇಕಾಗಿದ್ದು. ಅದಕ್ಕೆ ನಮಗೆ ಅವರೇ ಒಂದೊಂದು ಹೆಸರನ್ನು ಕೊಟ್ಟು ನಮ್ಮನ್ನು ಪ್ರೀತಿಯಿಂದ ಕರೀತಾರೆ. ಸೊ ಪ್ರಮುಖವಾಗಿ ನೀವು ಒಂದು ಮಾತಾಡ್ತೀರಾ, ನನಗೆ ಅಲ್ಪಸಂಖ್ಯಾತರ ಮತಗಳೇ ಬೇಡ ಅಂತ ಹೇಳ್ಬಿಟ್ಟು. ಬರೀ ಹಿಂದುತ್ವದ ಮೇಲೆ ಹೋದರೆ ಪಾರ್ಟಿಗೆ ಅದು ಡ್ಯಾಮೇಜ್ ಆಗಲ್ವಾ? ಏನಾಗೋದಿಲ್ಲ, ಅವ್ರು ಹಾಕೋದೇ ಇಲ್ಲ. ಅಲ್ಪಸಂಖ್ಯಾತರು ಅಂದರೆ ಅವ್ರು ಅಷ್ಟೇ ಅಲ್ಲ, ಅಲ್ಪಸಂಖ್ಯಾತರೊಳಗೆ ಜೈನರಿದ್ದಾರೆ, ಕ್ರಿಶ್ಚಿಯನ್ರಿದ್ದಾರೆ, ಅವರೆಲ್ಲ ನನಗೆ ಹಾಕ್ತಾರೆ, ಬೌದ್ಧರು. ಆದ್ರೆ ಇವ್ರು ಎಂದೂ ಹಾಕಿಲ್ಲ. ಸುಮ್ಮನೆ ಅವ್ರ ಜೊತೆಗೆ ಓಟ್ ಹಾಕ್ತಾರಂತ ನಾವು ಆಸೆ ಪಡೋದ್ರಾಗ ಅರ್ಥ ಇಲ್ಲ. ನಾವು 2-3 ಪರೀಕ್ಷೆ ನನಗೆ ಆಗಿದೆ. ಹೀಗಾಗಿ ಅವರು ಮತ ಕೇಳೋಕ್ಕಿಂತ ನಮ್ಮ ಜನರನ್ನೇ ನಾವು ಇನ್ನಷ್ಟು ಜಾಗೃತಿ ಮಾಡಿದ್ರೆ ನಮ್ಮ ಜನನೇ ಬಂದು ಓಟ್ ಹಾಕ್ತಾರೆ. ನಾನು ಹಾಗೆ ಗೆಲ್ತೀನಿ. ನನಗೆ ಬೀಳುವ ಹಿಂದೂಗಳ ಓಟು, ಮುಸ್ಲಿಮರು ಓಟ್ ಹಾಕೋದಿಲ್ಲ ನನಗೆ ವಿಜಯಪುರ ನಗರದಲ್ಲಿ. ಸರ್, ಯತ್ನಾಳ್ ಅವರು ಮಾತಾಡ್ತಾ ಇದ್ದಾರೆ ಅಷ್ಟೇ. ಯತ್ನಾಳ್ ಅವರು ಹಿಂದೆ 2 ಪ್ರಬಲವಾಗಿರ್ತಕ್ಕಂತಹ ಶಕ್ತಿ ಇದಾವೆ. ಆ ಶಕ್ತಿ ಇಷ್ಟನ್ನೆಲ್ಲ ಮಾತನಾಡ್ತಾರೆ. ಹಾಗಾಗಿ ಯತ್ನಾಳ್ ಅವರ ವಿರುದ್ಧ ಯಾವುದೇ ರೀತಿ ಕ್ರಮ ಆಗ್ತಾ ಇಲ್ಲ. ದೇವರೊಬ್ಬನೇ ನನ್ನ ಹಿಂದೆ ಶಕ್ತಿ ಇದ್ದಾನೆ, ಆ ಭಗವಂತ ಇದ್ದಾನೆ. ನಾನು ಸತ್ಯ ಮಾತಾಡ್ತೀನಿ, ನೇರವಾಗಿ ಮಾತಾಡ್ತೀನಿ. ಇದು ಜನರಿಗೂ ಇಷ್ಟ ಆಗ್ತದೆ. ಇದರಿಂದ ಮೇಲಿನವ್ರಿಗೆ ಅನಿಸಿದೆ ಒಬ್ಬ ಜನಪ್ರಿಯ ವ್ಯಕ್ತಿ ಇದ್ದಾನೆ, ಈ ವ್ಯಕ್ತಿನ ಕಳ್ಕೊಬಾರ್ದು ಅನ್ನೋದು ನಮ್ಮ ಹೈಕಮಾಂಡ್ಗೂ ಅವ್ರಿಗೂ ಗೊತ್ತಿದೆ. ಹೀಗಾಗಿ ಸುಮ್ಮನೆ ಹೈಕಮಾಂಡದಲ್ಲಿ ಇವ್ರ ಹಿಂದೆ ಶಕ್ತಿ ಇದೆ ಅಂತ ಹೇಳ್ತಾರೆ. ಯಾರೂ ಪಾಪ ನನಗೆ ಪಕ್ಷ ವಿರುದ್ಧ ಅಥವಾ ಯಾರ ವಿರುದ್ಧ ಮಾತಾಡತ್ತೆ ಯಾರೂ ಹೇಳೋದಿಲ್ಲ. ಅದು ನನ್ನ ಸ್ವಭಾವನೇ ಇದೆ, ನಾನು ಮಾತಾಡ್ತೀನಿ ಹೊರತು ಯಾರೂ ನನ್ನ ಹಿಂದಿಲ್ಲ. ದೇವ್ರು ಬಿಟ್ಟರೆ ಯಾರೂ ಇಲ್ಲ. ಮತ್ತು ಇಂಥ ಇದ್ದರೂ ಲೀಡರ್ ಇದ್ದಾರೆ, ಅವ್ರು ಒಳ್ಳೆಯದನ್ನೇ ಹೇಳ್ತಾರೆ. ಎಂದೂ ಸಹ ಹಾದಿ ತಪ್ಪಿಸುವಂಥದ್ದು, ಯಾರನ್ನೋ ಒಬ್ಬರನ್ನ ಟೀಕೆ ಮಾಡಿಸ್ಬೇಕನ್ನುವಂಥದ್ದನ್ನು ಎಂದೂ ಹೇಳಿಲ್ಲ. ಇದು ಎಲ್ಲ ಸುಳ್ಳು ಸುದ್ದಿ. ಕೇವಲ ಕೆಲವೊಂದು ಸೋಷಿಯಲ್ ಮೀಡಿಯಾದಲ್ಲಿ ಪಾಪ ಯಾರ್ಯಾರು ರಾಷ್ಟ್ರೀಯ ನಾಯಕರ ಹೆಸರು ತೊಗೊಂಡು ಹಿಗ್ಗಾಮುಗ್ಗಾ ಬೈತಿರ್ತಾರೆ. ಏನೂ ಅವ್ರಿಗೆ ಯಾರಿಗೂ ಬೈಯೋ ಅವಶ್ಯಕತೆ ಇಲ್ಲ. ಏನು ಮಾತಾಡಿದ್ರು ನಾನು ಸ್ವಂತ ಬುದ್ಧಿಯಿಂದ ಮಾತಾಡ್ತೀನಿ ಹೊರತು ನಾ ಯಾರೋ ಪ್ರೇರಣೆಯಿಂದ ಮಾತಾಡೋದಲ್ಲ. 2023ರ ಚುನಾವಣೆ BJPಗೆ ಒಂದು ಪಾಠವಾಯಿತು. ಈ ಸೋಲಿಗೆ ಪ್ರಮುಖವಾಗಿರ್ತಕ್ಕಂಥ ಕಾರಣಗಳೇನು ಸರ್ ನಿಮ್ಮಲ್ಲಿ, ಪಕ್ಷದಲ್ಲಿ? ನೋಡಿ, ಆಂತರಿಕ ಮೀಸಲಾತಿ ಮಾಡಿದ್ದು ಒಂದು ಸರಿಯಾಗಿ ಜನರಿಗೆ ಸ್ಪಂದನೆ ಆಗಲಿಲ್ಲ. ಎಷ್ಟು ವೇಗವಾಗಿ ಅಭಿವೃದ್ಧಿ ಮಾಡಬೇಕಾಗಿತ್ತು, ಆಗಲಿಲ್ಲ. ಸ್ವಲ್ಪ ಕಾಂಗ್ರೆಸ್ಸಿನ 40% ಭ್ರಷ್ಟಾಚಾರ ಅನ್ನೋದು ಏನೊಂದು ಅಪಪ್ರಚಾರ ಮಾಡಿದ್ರು, ಅದನ್ನು ಸಮರ್ಥವಾಗಿ ನಾವು ಎದುರಿಸಲಿಲ್ಲ. ಮತ್ತು ಟಿಕೆಟ್ ಹಂಚಿಕೆಯಲ್ಲೂ ಸಹ ಕೆಲವೊಂದು ಕಡೆ ಹೊಂದಾಣಿಕೆ ಮಾಡಿಕೊಂಡು ಪಕ್ಷಕ್ಕೆ ದ್ರೋಹ ಮಾಡಿದ್ದರ ಪರಿಣಾಮ ವಿಧಾನಸಭೆಯಲ್ಲಿ ಅನುಭವಿಸಿದ್ವಿ, ಲೋಕಸಭೆಯಲ್ಲಿ ಅನುಭವಿಸಿದ್ವಿ. ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರಿಗೆ ನಿಮ್ಮ ಕಡೆಯಿಂದ ಏನು ಸಲಹೆಯನ್ನು ಕೊಡೋಕೆ ಇಷ್ಟಪಡ್ತೀರಾ? ನಾವೇನು ಸಲಹೆ ಕೊಡುವಂಥ ದೊಡ್ಡವರಲ್ಲ, ಅವ್ರಿಗೆ ಸಾಕಷ್ಟು ಹೈಕಮಾಂಡ್ ಆಶೀರ್ವಾದ ಇದೆ. ಅವರಿಗೆ ಸಲಹೆ ಕೊಡೋದ್ರಾಗ ಅರ್ಥನೂ ಇಲ್ಲ. ಥ್ಯಾಂಕ್ ಯು ಸರ್. ಇದಾಗಿತ್ತು ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ಜೊತೆ ಮಾತು. ಮತ್ತೊಂದು ವಿಶೇಷ ಕಾರ್ಯಕ್ರಮದ ಜೊತೆ ಮತ್ತೆ ಭೇಟಿ ಆಗ್ತೀವಿ. ನಮಸ್ಕಾರ.